ಆರ್ ಯುವರ್ ವಾಯ್ಸ್. ಇದನ್ನು ನೋಡುವಾಗ ಇಲ್ಲಿ ಗೊತ್ತಾಗತ್ತೆ 1,000 ಜನನ ಇವತ್ತು ನಿಯೋಗ ಮಾಡಿ 3 ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ. ನಾನು ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಜವಾಗ್ಲೂ ಅಭಿನಂದನೆಗೆ ಅವರು ಅರ್ಹರು. ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ವಿಕಲಚೇತನರ ನಿರ್ದೇಶಕರು ಜಯವಿಭವಸ್ವಾಮಿಯವರು ಕೂಡ ಅಭಿನಂದನೆಗೆ ಅರ್ಹರು. ಇವತ್ತಿನ ದಿನ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಬಹಳ ಒಂದು ಒಳ್ಳೆಯ ಆಲೋಚನೆಯನ್ನು ಮಾಡಿರ್ತಕ್ಕಂಥದ್ದು. 13,24,000 ಜನ ಇವತ್ತು ಅಂಗವಿಕಲರು ನಮ್ಮಲ್ಲಿದ್ದಾರೆ. ಆದರೆ ಇಲಾಖೆಯಿಂದ ಅವರಿಗೆ ಉದ್ಯೋಗ ಒಂದು ಅವಕಾಶ ಮಾಡಿಕೊಡೋದಿದೆ ನೋಡಿ, ಅದೇ ಬಹಳ ದೊಡ್ಡದು. ಅವ್ರನ್ನ ಸ್ವತಂತ್ರವಾಗಿ ನಾವು ಜೀವನದಲ್ಲಿ ಉಳಿಸ್ಬೇಕು, ಅವರು ಸ್ವತಂತ್ರವಾಗಿ ಬಾಳಬೇಕು ಅಂತಂದರೆ ಅವ್ರಿಗೆ ಉದ್ಯೋಗನೇ ಬಹಳ ದೊಡ್ಡ ವರ. ಅದರಿಂದಾಗಿ ಇವತ್ತಿನ ದಿನ 5,00,000 ಜನ ಇವತ್ತು ಉದ್ಯೋಗ ಮೇಳಕ್ಕೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. 150 ಕಂಪನಿಗಳು ಬಂದಿದೆ. 100ಕ್ಕೂ ಹೆಚ್ಚಿನ ದೊಡ್ಡ ಕಂಪನಿಗಳು ಇವತ್ತು ಬಂದಿರತಕ್ಕಂಥದ್ದು. ನಾನು ಒಂದು ಆಸೆ ಹೊತ್ಕೊಂಡಿದ್ದೀನಿ, 3,500 ಇಂದ 4,000 ಸಾವಿರ ಜನರಿಗೆ ಇವತ್ತು ಉದ್ಯೋಗ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ. ಇಂಥ ಉದ್ಯೋಗ ಮೇಳವನ್ನು ಈ ಒಂದು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಇದಾಗ್ತಾ ಇರ್ತಕ್ಕಂಥದ್ದು. ಇದನ್ನು ನಾವು ಇಡೀ ಕರ್ನಾಟಕಕ್ಕೆ ವಿಸ್ತರಣೆ ಮಾಡಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ನಾವು ಹೋಗಿ ಉದ್ಯೋಗ ಅವಕಾಶವನ್ನು ಕೊಟ್ಟರೆ ಬಹುಶಃ ಇದಕ್ಕಿಂತ ದೊಡ್ಡ ಸಬಲೀಕರಣ ಅಥವಾ ಸಶಕ್ತೀಕರಣ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಬದುಕಿನಲ್ಲಿ ಅವ್ರನ್ನ ಸ್ವತಂತ್ರವಾಗಿ ಬಾಳಲಿಕ್ಕೆ ನಾವೊಂದು ಅವಕಾಶ ಮಾಡಿಕೊಡ್ಬೇಕು. ಇಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇದಕ್ಕೆ ನಮಗೆ ಧ್ವನಿಯಾಗಿ, ನಮಗೂ ಕೂಡ ಅವರು ಧ್ವನಿಯಾಗಿದ್ದಾರೆ, ವಾಯ್ಸ್ ಆಗಿದ್ದಾರೆ ನಮಗೆ. ನಮ್ಮ ಈ ವಾಯ್ಸ್ ಈ ಸಂಬಂಧವನ್ನು ನಾವು ಹೀಗೆ ಕರ್ನಾಟಕ ಪೂರ್ತಿ ನಾವು ವಿಸ್ತರಿಸ್ಕೊಳ್ತೀವಿ. ಇದೊಂದು ದೊಡ್ಡ ಅವಕಾಶ. ಈ ದೊಡ್ಡ ಅವಕಾಶ, ದೊಡ್ಡ ಕನಸು ನನಸಾಗುವಂಥ ಸಂದರ್ಭ. ಅವರ ಬದುಕಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸರ್ಕಾರದಿಂದ ಏನೇನು ನೆರವುಗಳು ಈ ಸಂಸ್ಥೆಗೆ ಸಿಗೋದಿದೆ? ಸರ್ಕಾರದ ನೋಡಿ, ಇವತ್ತು ಹೇಳ್ತೀನಿ, ಇವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರೋದೇ ಜಾಬ್ಗಳಿದೆ. ನಮ್ಮಲ್ಲಿ ಇವತ್ತು ಮೀಸಲಾತಿ ಇದೆ, 5% ಮೀಸಲಾತಿ ಇದೆ. ಈ ಮೀಸಲಾತಿಯನ್ನು ತಲುಪಿಸೋ ನಿಟ್ಟಿನಲ್ಲಿ CRS ಫಂಡ್ ಇದೆ ನಮ್ಮಲ್ಲಿ, ಅದು ಬಳಸ್ಕೋಬೇಕು. ಆದರೆ ಪಾಪ ಅವರಿಗೆ ಹೋಗಿ ಕೇಳಲಿಕ್ಕೆ, ಅಪ್ರೋಚ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈ ಸಂಸ್ಥೆ ಚೆನ್ನೈನಲ್ಲಿತ್ತು. ಈ ಚೆನ್ನೈನಲ್ಲಿ ಇವರು ಈ ಸಂಸ್ಥೆಯ ಮುಖಾಂತರ ಅವ್ರನ್ನೆಲ್ಲರನ್ನೂ ಕಲೆಗೂಡಿಸಿ, ಒಟ್ಟುಗೂಡಿಸಿ ನೋಡಿ ಇಷ್ಟೊಂದು ಸ್ಟಾಲ್ಗಳನ್ನು ಮಾಡಿ ಇವತ್ತು ನಾವು ಇವ್ರ ಜೊತೆಯಲ್ಲಿ ಇದನ್ನು ನಾವು ಹೀಗೆ ಈ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಮಗೆ ತಮಿಳುನಾಡಿಂದ ಬಂದಿರತಕ್ಕಂಥ ಇವರು ನಮಗೂ ಕೂಡ ಧ್ವನಿಯಾಗಿ, ನಮಗೆ ಹೆಮ್ಮೆಯಾಗಿ ಕರ್ನಾಟಕ ಸರ್ಕಾರ ಅವ್ರನ್ನ ಬಳಸ್ಕೊಳ್ಳುತ್ತೆ. ಇಡೀ ಕರ್ನಾಟಕ ಉದ್ದಕ್ಕೂ ಕೂಡ ಇದನ್ನು ನಾವು ಟ್ರಾವೆಲ್ ಮಾಡ್ತೀವಿ. ನಮ್ಮವರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಾಗ ಅವ್ರ ಬದುಕಿಗೆ ಒಂದು ಬೆಳಕಾಗುತ್ತೆ. ಸರ್, ನಿಮ್ಮ ಹೆಸರು? ಮಾಂದೇಶ್ ಹೊಂಗಲ್ ಅಂತೇಳಿ, ಬೆಳಗಾವಿಯಿಂದ ಬಂದಿದ್ದೀವಿ. ಸರ್, ವಿಕಲಾಂಗರಿಗೆ ಉದ್ಯೋಗ ಮೇಳ ಅಂತೇಳಿ ಆಯೋಜನೆ ಮಾಡಿದ್ದಾರೆ. ಆ ಉದ್ಯೋಗ ಮೇಳದಲ್ಲಿ ನಮಗೂ ಒಂದು ಜಾಬ್ ಸಿಗ್ಬೋದು ಅಂತೇಳಿ ಬೆಳಗಾವಿಯಿಂದ ಇಲ್ಲಿ ಮಾರ್ನಿಂಗ್ ಇಲ್ಲಿ ಬಂದಿದ್ದೀವಿ. ಓಕೆ ಸರ್, ಯಾವ ರೀತಿ ತಯಾರಿಗಳು ತಗೊಂಡಿದ್ದೀರಾ ಇಂಟರ್ವ್ಯೂಗೆ? ಎಲ್ಲ ರೀತಿ ತಯಾರಿ ತೊಂದರೆ. ನಮ್ಮದು BA ಮುಗಿದಿದೆ, 10 years ಎಕ್ಸ್ಪೀರಿಯನ್ಸ್ ಇದೆ. ನಾನು ಹಾಸ್ಪಿಟಲಲ್ಲಿ ಕ್ಯಾಶಿಯರ್ ಅಂತ ಕೆಲಸ ಮಾಡ್ತಾ ಇದ್ದೇನೆ. ಹಾಸ್ಪಿಟಲ್ ಫೀಲ್ಡಲ್ಲಿ KLE ಅಂತೇಳಿ ನಮ್ಮ ಬೆಳಗಾವಿನಲ್ಲಿ. ಈಗ 10 years ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಉದ್ಯೋಗ ಮೇಳದಲ್ಲಿ 150 ಕಂಪ್ನಿಗಳು ಬಂದಿದ್ದಾವೆ ಅಂತ ಹೇಳಿದರು. ಇಲ್ಲಿ ಒಳ್ಳೆಯ ಸ್ಯಾಲ್ರಿ ಸಿಗ್ಬೋದು ಅಂತ ಒಂದು ಉದ್ದೇಶದಿಂದ ಬೆಳಗಾವಿಯಿಂದ ಇಲ್ಲಿ ಬಂದಿದ್ದೀವಿ. ಸರ್, ಬೆಂಗಳೂರು ಕೆಲಸ ಸಿಕ್ಕಿದ್ರೆ ರೀಲೋಕೇಟ್ ಆಗ್ತೀರಾ? ಬೆಂಗಳೂರಿಗೆ ಬರಬೇಕು ಇಲ್ಲ, ಚೆನ್ನಾಗಿ ಸ್ಯಾಲ್ರಿ ಸಿಗ್ತದೆ ಬರ್ತೀವಿ. ಚೆನ್ನಾಗಿ ಸ್ಯಾಲ್ರಿ ಸಿಗ್ತದೆ ಬರ್ತೀವಿ. ಓಕೆ ಸರ್, ಇನ್ನೇನೇನು ತಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನು? ನೀವು ಮಿಮಿಕ್ರಿ ಮಾಡ್ತೀರಾ? ಮಿಮಿಕ್ರಿನೂ ಮಾಡ್ತೀವಿ, ಕಲಾವಿದನ ಇದೀವಿ. ಇದರಿಂದ ಇನ್ನೊಂದು ಮೇನ್ ಇದಂದ್ರೆ ನಾವು ನ್ಯಾಷನಲ್ ಪ್ಲೇಯರ್, ವೀಲ್ ಚೇರ್ ಬಾಸ್ಕೆಟ್ಬಾಲ್ ನ್ಯಾಷನಲ್ ಪ್ಲೇಯರ್. ಸೂಪರ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಿಮಿಕ್ರಿ ಬರ್ತದೆ ಅಂತ ಹೇಳಿದ್ರಲ್ಲ? ಹಾಂ ಸರ್. ಯಾರು ವಾಯ್ಸ್ ಮಾಡ್ತೀರಾ ಹೇಳಿ ಸರ್? ಡಾಕ್ಟರ್ ರಾಜ್ಕುಮಾರ್ ಸರ್. ಆಡಿ ಸರ್. ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗೋದು, ಯಾನೇ ಬರಲಿ ಯಾರಿಗೆ ಸೋತು ತಿಳಿಯಬಾಗದು, ಎಂದಿಗೂ ನೀನು ಹೀಗೆ ಇರುವೆ, ನಗುತ್ತ ನಗೋದು, ಹೀಗೆ ನಗುತ್ತಲಿರುವುದು.
ಮೇಡಮ್ ನಿಮ್ಮ ಹೆಸರು? ಶಂಕರಮ್ಮ ಅಂತ. ಓಕೆ, ಇವತ್ತು ಇದಕ್ಕೆ ಬಂದಿದ್ದೀರಲ್ಲ ಜಾಬ್ ಮೇಳಕ್ಕೆ, ಸೊ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ? ಎನಿ ಪೋಸ್ಟ್ ಸರ್, ಯಾವುದಾದ್ರೂ ಪರವಾಗಿಲ್ಲ. ಬ್ಯಾಂಕಿಂಗ್ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಎನಿ ಒನ್. ಓಕೆ, ನಿಮಗೆ ಎಕ್ಸ್ಪೀರಿಯನ್ಸ್ ಯಾವುದ್ರಲ್ಲಿದೆ ಅಮ್ಮ? ನನಗೆ ಕೆಲಸ ಮಾಡ್ತಾ ಇದ್ರಾ? ನಾನು ಮುಂಚೆ ಶಾಪಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಬಿಗ್ ಬಜಾರ್ ಟೈಪ್, ಹೈಪರ್ ಸಿಟಿ ಟೈಪ್ ಮಾರ್ಕೆಟಿಂಗ್ ಕ್ಯಾಶಿಯರ್ ಆಗಿ ವರ್ಕ್ ಮಾಡಿದ್ದೀನಿ ಸರ್ ನಾನು. ಓಕೆ ಮೇಡಮ್, ನಿಮಗೆ ಕಾಲು ಏನಾಗಿದೆ? ಪೋಲಿಯೋ ಆಗಿದೆ ಸರ್. ಪೋಲಿಯೋನಾ? ಎಸ್ ಸರ್. ಓಕೆ, ಇವತ್ತು ಯಾವ್ಯಾವ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ ಇಂಟರ್ವ್ಯೂಗೆ? ಇಂಟರ್ವ್ಯೂಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ಸ್ಪೀಕಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಸೊ ಏನಿವ. ಓಕೆ ಮೇಡಮ್, ಇವಾಗ ಒಂದು ನಾರ್ಮಲ್ ವ್ಯಕ್ತಿ ಅಂತ ಬಂದರೆ ಓಕೆ, ಅವ್ರಿಗೆ ಬೇರೆ ಬೇರೆ ರೌಂಡ್ಗಳನ್ನ HR ರೆಡಿ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರ್ಬೋದು, ಟೈಪಿಂಗ್ ಟೆಸ್ಟ್ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು. ಡಿಸೇಬಲ್ ಪೀಪಲ್ ಅಂತ ಬಂದಾಗ ಯಾವ ರೀತಿ ಅವರು ನಿಮ್ಮ ಸ್ಕಿಲ್ಸ್ಗಳನ್ನ ಟೆಸ್ಟ್ ಮಾಡ್ತಾರೆ? ಸೊ ಇವರು ಕೆಲಸ ಮಾಡೋ ಎಬಿಲಿಟಿ ಇದೆನಾ, ಅಷ್ಟೊತ್ತು ಕುಂತ್ಕೊಳ್ಳೋ ಪೇಷನ್ಸ್ ಇದೆನಾ, ಅವ್ರಿಗೆ ಆಗುತ್ತೋ ಇಲ್ಲೋ ಅನ್ನೋದನ್ನ ಫಸ್ಟ್ ಟೆಸ್ಟ್ ಮಾಡ್ತಾರೆ ಸರ್. ಸೊ ನಿಮಗೆ 8 ಅವರ್ ಕುತ್ಕೊಳ್ಳೋಕ್ಕಾಗುತ್ತಾ, 7 ಅವರ್ ಕುತ್ಕೊಳ್ಳೋಕ್ಕಾಗುತ್ತಾ, 8 ಅವರ್ ಕುತ್ಕೊತೀರಾ, 12 ಅವರ್, ಮ್ಯಾಕ್ಸಿಮಮ್ ಆಗಿ 1 ಅವರ್ ಲೇಟ್ ಆಗುತ್ತೆ, ಏನು ಮಾಡ್ತೀರಾ ಅವಾಗ, ಈ ಥರ ಎಲ್ಲ ಕೇಳ್ತಾರೆ. ಸೊ ಅವಾಗೆ ನಾವು ಅದನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು. ಓಕೆ ಮ್ಯಾಮ್, ನಿಮ್ಮ ಎಜುಕೇಷನ್? ನಮ್ಮ ಎಜುಕೇಷನ್ ಬಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ಓಕೆ, BCom, BA ಕಂಪ್ಲೀಟ್ ಆಗಿದೆ ಸರ್. BA. ಓಕೆ, ಯಾಕೆ ಮೇಡಮ್ ನೀವು ಲಾಯರ್ ಆಗ್ಬೋದಲ್ಲ, LLB ಓದ್ಬೋದಲ್ಲ? LLB ಓದೋಕ್ಕೆ ನಮ್ಮ ಮನೆಯಿಂದ ಎಕನಾಮಿಕಲ್ಲಿ ಅಷ್ಟೊಂದು ಡೆವಲಪ್ ಇರಲಿಲ್ಲ ಸರ್. ಸೊ ಅದಕ್ಕಾಗಿ ಬಿಟ್ಬಿಟ್ಟೆ. ಓಕೆ, ಸರ್ಕಾರದ ಏನೋ ನೆರವುಗಳು ಸಿಕ್ಕಿದೆಯಾ ನಿಮಗೆ? ಇಲ್ಲ ಸರ್, ಆ ಥರ ಏನಿಲ್ಲ. ಪೆನ್ಷನ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲ, ಏನಾದರೂ ಅಪ್ಲಿಕೇಶನ್ ಆದರೂ ಅಪ್ಲೈ ಮಾಡಿದ್ದೀರಾ ಸರ್ಕಾರ? ಇಲ್ಲ, FDA ಬರೆದಿದೆ ಸರ್, ಸೊ ಆಗಲಿಲ್ಲ. ಮೇಡಮ್, ನೀವು ಮ್ಯಾರಿಡಾ? ನೋ ಸರ್, ಸಿಂಗಲ್. ಥ್ಯಾಂಕ್ ಯು. ವೆಲ್ಕಮ್. At times even we go for work from home option as well, so not only for differently abled persons, so it's all all together for all employees. There is no particular time zone that they have to log in at 11 o'clock or maybe in an evening shift or so we even look for a basic skills as well, but aggressive and good learning person who comes around, so definitely we would hire them, but there are certain hiring process that we usually follow in our company. Okay, do you have any international clients also, like it's a process US, UK, something like that? International process in terms of interview you're asking? Yes. Interview process, that's not mandate for few customers, I mean few clients, few domestic and what clients, what we look into it, so we say mandate for different people. Okay, the people who have been selected today, is it they'll be working for a domestic process or international? Most likely for international process, because our clients are like Fortune 500 clients, big product clients as well. Okay. So we would place them in the international clients, but again it depends. It's not mandate that we would say you have to work for the US customer or the Australian customer also. So it depends. What is the business type you have in your business? Is the sales and marketing? What exactly? We are basically a software solutions service based, and we have a product as well, internal products what we look into it. So both services as well, a product. Name? Renu. Okay, from which company you have been representing here, ma'am? We represent Enquiro Global. Okay, ma'am, today there is a big job mela going on here, which is like we are your voice for disabled people. Okay, so my question is for you. So when it comes to a normal people, they'll be having several rounds. For example, group discussion, voice and accent, aptitude, and typing test. When it comes to disabled people, what exactly the metrics you are looking? There are certain disabilities which we are currently would not be hiring, since these are based on our requirements. We would be hiring it. So for us, we would be hiring. We can hire people who have little problem in their ears. I mean, they would not be able to hear us. Completely a deaf person, we would not be able to hear. We are taking a technical round for them here. That would be our first round, and according to the feedback of the panel, we would definitely take it over. We will call them for an interview in our office and then carry forward with it. Okay, when you talk about the technical, you should be done any engineering or you should be a PU or something like that. What is the qualification you are looking? So for our positions, what we are looking for, it is technical what we are looking, and hence we are looking for people who have worked on technical backgrounds, preferably engineering.
Okay. And do you have any shifts in your company, because this people, whoever you're hiring, is a disabled people? So do you think they will be able to make the time and they will be able to log into the client's timing? We have a very flexible shift, so on that we would definitely not have a problem. Hi, we are volunteers for this event. It's called We Are Your Voice, and a lot of it's mainly for the disabled people to offer them job, and it's the first time happening in Bangalore, but there have been events before in Chennai and a few other places. So we are part of VFC, Volunteer for Cause, and we are providing volunteers for We Are the Voice. The event happens from around 9 to 5 p.m. and there are around 8K to 10K people attending this job fair today. So that's about the event. ನಾನು ವಿಜಯ್ ಅಂತ ಕಾಗ್ನಿಸೆಂಟ್ ಕಂಪ್ನಿ ಕಡೆಯಿಂದ ನಾವೆಲ್ಲ ಇಲ್ಲಿ ಬಂದಿರೋದು. ಇದು ವಾಲಂಟ್ರಿ ಆರ್ಗನೈಸೇಷನ್ ಆ್ಯಂಡ್ ಇಲ್ಲಿ ಬಂದಿರೋ ಅಂಗವಿಕಲರಿಗೆ ಹೆಲ್ಪ್ ಮಾಡೋಣ ಅಂತ ನಾವು ಇಲ್ಲಿದ್ದೀವಿ. ಬೇರೆ ಬೇರೆ ಕಂಪ್ನಿಗಳು ಬಂದಿದ್ದಾರೆ, ಅವ್ರವ್ರ ಇಂಟರ್ವ್ಯೂ ಅವ್ರವ್ರು ಮಾಡ್ತಾರೆ. ನಮಗೆ ಅವ್ರ ಇಂಟರ್ವ್ಯೂ ರೌಂಡ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ನಾವು ಬೇಸಿಕ್ಲಿ ಇಲ್ಲಿ ಬಂದಿರೋರಿಗೆ ಹೆಲ್ಪ್ ಮಾಡಿ ಅವ್ರನ್ನ ಆ ಕೌಂಟ್ರಿಗೆ ಕರ್ಕೊಂಡು ಹೋಗೋದು, ಅವರಿಗೆ ಎಲ್ಲ ವ್ಯವಸ್ಥೆಗಳು ಮಾಡಿ ಮತ್ತು ಅವ್ರ ಡೇಟಾ ನಾವು ಬರ್ಕೊತೀವಿ ಅಷ್ಟೇ. ಇವ್ರು ನಂದಿನಿ ಅಂತ, ಅಖಿಲ, Okay. हर्ष, ज्योत्सना, नाम विनय, ब्राइटी, दिनेश. ಸರ್, ಎಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ? ಇವರು ಇದು ಫಸ್ಟ್ ಟೈಮ್ ಅನ್ಕೊತೀನಿ ಇದು ದೊಡ್ಡ ಇವೆಂಟ್ ಮಾಡ್ತಿರೋದು. ಬಟ್ ಕಾಗ್ನಿಸೆಂಟ್ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್. ಬಟ್ ಕಾಗ್ನಿಸೆಂಟ್ ಬಂದ್ಬಿಟ್ಟು ಈ ಸಂಸ್ಥೆ ಜೊತೆಯಲ್ಲಿ ಒಂದು 7 ವರ್ಷದಿಂದ ಕೈ ಜೋಡಿಸಿದ್ದೀವಿ. ವಿಜಯಲಕ್ಷ್ಮಿ. ಓಕೆ, ಎಷ್ಟು ವರ್ಷದಿಂದ ಈ ಒಂದು ವಿ ಆರ್ ಯೋರ್ ವಾಯ್ಸ್ ಅಲ್ಲಿ ನಿಮ್ಮ ಕೈ ಜೋಡಿಸಿದ್ದೀರಾ? ದಿಸ್ ಇಸ್ ದ ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್ ಅವ್ರು ಬ್ಯಾಂಗ್ಳೂರಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ನಾವೆಲ್ಲ ಇದು ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್. ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ? ಓಕೆ, ಇದು ಜಾಬ್ ಫೇರ್ ಅಂದರೆ ವಿಕಲಚೇತನ, ವಿಷುವಲಿ ಇಂಪೇರ್ಡ್, ಫಿಸಿಕಲಿ ಚಾಲೆಂಜ್, ಲೊಕೊಮೋಟರ್ ಡಿಸೆಬಿಲಿಟಿ ಅಂಡ್ ಎಲ್ಲ ಕ್ಯಾಂಡಿಡೇಟ್ಸ್, ಎಲ್ಲ ಫಿಸಿಕಲಿ ಚಾಲೆಂಜ್ ಕ್ಯಾಟಗರಿಯಲ್ಲಿ ಜಾಬ್ ಫೇರ್ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮತ್ತೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಜಾಬ್ ಫೇರ್ ಹ್ಯಾಪ್ನಿಂಗ್ ಫಾರ್ ದೆಮ್ ಇನ್ ಬ್ಯಾಂಗ್ಳೂರ್ ಟಿಲ್ ನೌ. ಓಕೆ, ಎಷ್ಟು ಕಂಪ್ನೀಸ್ ಬರ್ತಾ ಇದೆ ಇಲ್ಲಿ? 150 ಪ್ಲಸ್ ಕಂಪನೀಸ್. ಓಕೆ, ಇವಾಗ ನಡೆಯುವಂಥ ಇಂಟರ್ವ್ಯೂನಲ್ಲಿ ಅವ್ರು ಸೆಲೆಕ್ಟ್ ಆಗುವಂಥ ಒಂದು ಭರವಸೆ ನೀವು ತುಂಬ್ತೀರಾ? ಖಂಡಿತ. ಇಲ್ಲಿ ಆಲ್ರೆಡಿ ಬಂದಿರೋರೆಲ್ಲ ಅವ್ರಿಗೆ ಆಲ್ರೆಡಿ ಒಂದು ಐಡಿಯಾ ಇದೆ ಎಂಥ ಕ್ಯಾಂಡಿಡೇಟ್ಸ್, ಎಂಥ ಜಾಬ್ ಸೀಕರ್ಸ್ ಬರ್ತಾರೆ ಅಂತ. ಸೊ ಅವರು ವಾಟ್ ದೇ ಆರ್ ಲುಕಿಂಗ್ ಫಾರ್ ಇಸ್ ಓನ್ಲಿ ಎಕ್ಸ್ಪೀರಿಯನ್ಸ್, ದೇರ್ ಕ್ವಾಲಿಫಿಕೇಷನ್ ಆ್ಯಂಡ್ ಇಫ್ ದೇ ಆರ್ ಡಿಸರ್ವಿಂಗ್ ಅಷ್ಟೇ ಹೊತ್ತು ಬೇರೆ ಏನು ನೋಡ್ತಿಲ್ಲ. ಅವರು ಡಿಸೇಬಿಲಿಟಿ ನೋಡ್ತಿಲ್ಲ, ಅವ್ರು ವಿಷುವಲಿ ಚಾಲೆಂಜ್, ಹಿಯರಿಂಗ್ ಇಂಪೇರ್ಡ್ ಏನೂ ನೋಡ್ತಿಲ್ಲ. ಅವ್ರಿಗೆ ಬೇಕಾಗಿರೋಂಥ ಎಕ್ಸ್ಪೀರಿಯನ್ಸು, ಕ್ವಾಲಿಫಿಕೇಷನ್ ಇದೆಯಾ ಅಷ್ಟೇ ನೋಡ್ತಾ ಇದ್ದಾರೆ. ಅದ್ರ ಮೇಲೆ ಡಿಪೆಂಡ್ ಮಾಡಿ ಕ್ಯಾಂಡಿಡೇಟ್ಸ್ನು ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಹೆಸರು? ಸಂತೋಷ್ ಗೌಡ. ಓಕೆ, ಸಂತೋಷ್ ಅವರೇ, ಇವತ್ತಿನ ಕಾರ್ಯಕ್ರಮ ಏನು ಸರ್ ಎಕ್ಸಾಕ್ಟಾಗಿ? ವಿ ಆರ್ ಯೋರ್ ವಾಯ್ಸ್ ಅಂದರೆ ಏನದು? ಸರ್, ಇದು ಬಂದ್ಬಿಟ್ಟು ಒಂದು ಸಂಸ್ಥೆ ಮಾಡಿದ್ದೀವಿ ನಾವು, ಎಲ್ಲ ಡಿಸೇಬಲ್ಡ್ ಪೀಪಲ್ಗೆ ಜಾಬ್ ಕಲಿಸೋದು. ಇಲ್ಲಿ 100ಕ್ಕಿಂತ ಅನೇಕ ಕಂಪನಿಗಳು ಬಂದಿದೆ. ಇಲ್ಲಿ ಎಲ್ಲರೂ ಬಂದು ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಇಲ್ಲಿ ಅನೇಕ ವಾಲಂಟಿಯರ್ಸ್ ಇದ್ದಾರೆ ಮತ್ತು ಕೋಆರ್ಡಿನೇಟರ್ಸ್ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಒಂದು ಸಂಸ್ಥೆ ಥರ ಮಾಡಿ ಎಲ್ಲರಿಗೂ ಬಂದವ್ರಿಗೆ ಸಹಾಯ ಮಾಡಿದ್ದೀವಿ ನಾವು ಅಷ್ಟೇ. ಓಕೆ ಸರ್, ಇವಾಗ ವಿ ಆರ್ ಯೋರ್ ವಾಯ್ಸ್ ಅನ್ನೋ ಒಂದು ಕಂಪ್ನಿ ಉಟ್ಕೊಂಡಿದೆ. ನೀವೇನು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಎಂಪ್ಲಾಯರ್? ಯಾವ ರೀತಿ ತಮ್ಮನ್ನ ನೀವು ತೊಡಸ್ಕೊಂತ ಇದ್ದೀರಾ ಈ ಒಂದು ಕಾರ್ಯಕ್ರಮ? ಸರ್, ನಾವು ಸ್ಟೂಡೆಂಟ್ಸ್ ಸರ್. ಆ್ಯಕ್ಚುಲಿ ನಾವು ವಾಲಂಟಿಯರ್ಸ್ ಆಗಿ ನಾವು ಸೆಲ್ಫಾಗಿ ಬಂದು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ನಮ್ಮ ಈ ಸಂಸ್ಥೆನ ನಾವು ಬೆಳೆಸಬೇಕು, ಬೇರೆಯವ್ರಿಗೆ ಜಾಬ್ ಕೆಲಸ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಓಕೆ, ಇದುವರೆಗೂ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಸರ್? ಇದು ನಾವು ಸ್ಟೂಡೆಂಟ್ಸ್, ಇದು ಫಸ್ಟ್ ನಾವು ಬಂದಿದ್ದೀವಿ. ಅನೇಕ ಇವರು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಸರ್. ಇದು ಚೆನ್ನೈ ಎಲ್ಲ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಇವಾಗ ಬ್ಯಾಂಗ್ಳೂರ್ ಲಾಂಚ್ ಆಗಿದೆ ಸರ್. ಓಕೆ, ಎಷ್ಟು ಕಂಪ್ನೀಸ್ ಬಂದಿದೆ ಸಂತೋಷ್ ಅವರೇ? 100ಕ್ಕಿಂತ ಅನೇಕ ಕಂಪನಿಗಳು ಬಂದಿದೆ ಸರ್. ಓಕೆ ಸರ್, ಯಾವ್ದಾದ್ರು ಒಂದೋ ಎರಡೋ ಗುರುತಿಸಿ ಸರ್ ಕಂಪ್ನಿ. ಇನ್ಫೋಸಿಸ್, KPMG, ಆಮೇಲೆ ಟೊಯೋಟೋ, ಏರ್ಪೋರ್ಟ್ ಇಂಟರ್ನ್ಯಾಷನಲ್, ರಿಲಯನ್ಸ್, ಟೆಕ್ ಮಹೇಂದ್ರ. ಸರ್, ಇವಾಗ ಇಂಟರ್ವ್ಯೂ ತಗೊಳ್ಳೋ HR-ಗಳಿಗೆ ಆಲ್ರೆಡಿ ಗೊತ್ತಿದೆ ಇವ್ರ ಕ್ಯಾಂಡಿಡೇಟ್ಸ್ನ ಇಂಟರ್ವ್ಯೂ ಮಾಡ್ತಾ ಬಂದು ನಾರ್ಮಲ್ ಅಲ್ಲ, ಅವರು ಡಿಸೇಬಲ್ ಪೀಪಲ್ ಗೊತ್ತಿದೆ HR-ಗಳಿಗೆ? ಎಸ್ ಸರ್, ಗೊತ್ತಿದೆ ಸರ್. ಸ್ಪೆಷಲಿ ಪ್ರೋಗ್ರಾಮ್ ಮಾಡಿರೋದೇ ಅವ್ರಿಗೋಸ್ಕರನೇ ಸರ್. ಸ್ಪೆಷಲ್ ಪ್ರೋಗ್ರಾಮ್ ಅವ್ರಿಗೆ. ಎಸ್ ಸರ್. ಸೊ ಎಷ್ಟು ಕಂಪ್ನೀಸಲ್ಲಿ ಇವಾಗ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಸರ್? ಡಿಸೇಬಲ್ ಪೀಪಲ್ ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ ಸರ್? ಇದು ಆನ್ಲೈನ್ ರಿಜಿಸ್ಟರ್ ಇದೆ, ಆಫ್ಲೈನ್ ರಿಜಿಸ್ಟ್ರೇಷನ್ ಇದೆ. ಆನ್ಲೈನ್ ಅಂದರೆ ನಮ್ಮ ವೆಬ್ಸೈಟಲ್ಲಿ ಬಂದು ಲಾಗಿನ್ ಮಾಡಿದವ್ರಿಗೆ, ಆಫ್ಲೈನ್ ಬಂದು ಇಲ್ಲೇ ಆನ್ ಸ್ಪಾಟ್ ಬಂದು ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಇನ್ನು 5000 ಮೋರ್ ರಿಜಿಸ್ಟ್ರೇಷನ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಸರ್.
ನನ್ನ ಹೆಸರು ಭಾರತೀಶ್. ನಾವೆಲ್ಲರೂ ಜೈನ್ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ, ಕನಕಪುರ. ಇದರಿಂದ ನಾವಿಲ್ಲಿ ಬಂದಿರೋದು ಸಮಾಜ ಸೇವೆಗಂತಾಗಿ. ಇಲ್ಲಿ ಅಂಗವಿಕಲರಿಗೆ ಅದೇ ಜಾಬ್ ಫೇರ್ ಅಂತ ಇದು ಆರ್ಗನೈಸ್ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಇದು 4ನೇ ವರ್ಷ. ನಾವೊಂದು ಸುಮಾರು 4,000ದಿಂದ 5,000 ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬರ್ತಾರಂತ. ನಮಗೆ ಈ ಥರ ಸೇವೆ ಮಾಡೋಕ್ಕೆ ಸಿಕ್ಕಿರೋ ಚಾನ್ಸ್ ತುಂಬ ಖುಷಿ. ನಮಗೊಂಥರ ಏನು ಫುಲ್ ಎಕ್ಸೈಟಿಂಗ್ ಫೀಲಿಂಗ್ ಆಗ್ತಾ ಇದೆ. ನಮಗೆ ಈ ಥರ ಪ್ರತಿ ವರ್ಷನೂ ನಡೀತಾ ಇರುತ್ತೆ. ಪ್ರತಿ ವರ್ಷನೂ ಭಾಗವಹಿಸೋಕ್ಕೆ ನಮ್ಗೆ ತುಂಬ ಇಷ್ಟ. ಯಾಕಂದರೆ ಸಮಾಜ ಸೇವೆ ಮಾಡೋದ್ರಿಂದ ನಮಗೂ ಒಳ್ಳೆ. ಮ್ಯಾಮ್, ನಿಮ್ಮ ಹೆಸರು? ನವ್ಯ. ಓಕೆ ಮ್ಯಾಮ್, ಇವತ್ತೇನು ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ? ವಿ ಆರ್ ಯೋರ್ ವಾಯ್ಸ್ ಅಂದರೆ ಏನು ಅರ್ಥ ಆದರೆ? ವಿ ಆರ್ ಯೋರ್ ವಾಯ್ಸ್ ಅಂದರೆ ಯಾರ್ಯಾರು ಡಿಸಬಿಲಿಟೀಸ್ ಇರುತ್ತಲ್ಲ, ಅವ್ರಿಗೆ ಯಾರು ನಡೆಯೋಕ್ಕಾಗಲ್ಲ, ಸೊ ಅವ್ರಿಗೆ ನಾವು ವಾಲಂಟಿಯರ್ಸಿಗೆ ಹೆಲ್ಪ್ ಮಾಡಬೇಕು. ಸೊ ದಟ್ ಅವ್ರಿಗೂ ಒಂದು ಜೀವನ ಸಿಗುತ್ತಲ್ಲ ಮುಂದೆ. ಅವ್ರ ಲೈಫು ಒಂದು ಫುಲ್ ಸ್ಟಾಪ್ ಅಂತ ಅಲ್ಲ, ಅವ್ರಿಗೂ ಒಂದು ಲೈಕ್ ಸಮ್ ಅಪಾರ್ಚುನಿಟೀಸ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಈ ಜಾಬ್ ಫೇರ್ ಕಂಡಕ್ಟ್ ಮಾಡ್ತಾ ಇದ್ದೀರಿ. ಓಕೆ, ನಾರ್ಮಲ್ ಪೀಪಲ್ಗಳಿಗೆ ನಾವು ಇಂಟರ್ವ್ಯೂ ಅಟೆಂಡ್ ಮಾಡೋದೆಲ್ಲ ನೋಡ್ತಾ ಇದ್ದೀವಿ. ಬಟ್ ನೀವು ಒಂಥರ ಡಿಫ್ರೆಂಟಾಗಿ ಡಿಸೇಬಲ್ ಪೀಪಲ್ಗೂ ನಾವು ಒಂಥರ ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತದೆ. ಸೊ ಇದುವರೆಗೂ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದೀರಾ? ಸರ್, ಇದಕ್ಕೆ ಚೆನ್ನೈ ಅಂದರೆ ಮೋರ್ ದೆನ್ 4 ಜಾಬ್ ಫೇರ್ಸ್ ಲೈಕ್ ಕಂಡಕ್ಟ್ ಮಾಡಿದ್ದೀರಿ. ಫಾರ್ ಇದು ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದೀರಿ. ಓಕೆ, ಎಷ್ಟು ಕಂಪ್ನೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಮೋರ್ ದೆನ್ 100. ಮೋರ್ ದೆನ್ 100. ಯಾವುದು ಎಕ್ಸಾಂಪಲ್ಸ್ 1 or 2? ವಿಪ್ರೋ ಲಿಮಿಟೆಡ್, ಇನ್ಫೋಸಿಸ್, ಒರಾಕಲ್ ಎಲ್ಲ ಕಂಪ್ನೀಸ್ ಕಡೆಯಿಂದ ಬರ್ತಾ ಇದ್ದಾರೆ. ಬ್ರ್ಯಾಂಡ್ ಫ್ಯಾಕ್ಟ್ರಿ ಮತ್ತು KPMG, ಮೆನಿ ಕಂಪ್ನೀಸ್, ಆಲ್ಮೋಸ್ಟ್ NGOs ಕೂಡ ಇದ್ದಾರೆ, IT ಕಂಪ್ನೀಸವರು ಇದೆ, ಎಲ್ಲರೂ ಬರ್ತಾ ಇದ್ದಾರೆ ಈ ಸತಿ. ಸರ್, ನಿಮ್ಮ ಹೆಸರು? ಶ್ಯಾಮ್ ಸುಂದರ್ ಸರ್. ಓಕೆ, ಇವತ್ತು ಜಾಬ್ ಮೇಳ ನಡೀತಾ ಇದೆ. ಓಕೆ. ವಿ ಆರ್ ಯೋರ್ ವಾಯ್ಸ್ ಅಂತ ಒಂದು ಸಂಸ್ಥೆ ಇವತ್ತು ಓಕೆ ಡಿಸೇಬಲ್ ಪೀಪಲ್ಗಳಿಗೆ ಓಕೆ ವೇದಿಕೆಯಾಗಿ ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಓಕೆ. ಸೊ ನೀವು ಆಲ್ರೆಡಿ ಇವಾಗ ಜಾಬ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಿದ್ದೀರಾ? ನಾವು ಆಲ್ರೆಡಿ MRW ಸಾಗರ ವರ್ಕ್ ಮಾಡ್ತಾ ಇದೀವಿ. ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಬಂದಿದ್ದಾರೆ. MRW ನಮ್ಮ DDW ಮೇಡಮ್, ಶಿಲ್ಪಾ ಮೇಡಮ್ ಅಂತ ಹೇಳಿ, ಅವ್ರ ಮುಖಾಂತರ ನಾವೆಲ್ಲ ಬಂದಿದ್ದೀವಿ. ನಮ್ಮಲ್ಲಿರೋ ಡಿಸೇಬಲ್ನು ನಾವು ಕರ್ಕೊಂಡ್ಬಂದಿವಿ. ಆಲ್ಮೋಸ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಒಂದು 50-60 ಜನ ಬಂದಿದ್ದಾರೆ. ಎಲ್ಲ ಜಾಬಲ್ಲಿ ಇಂಟ್ರೋ ಅಟೆಂಡ್ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಜಾಬ್ ಸಿಗೋ ನಿರೀಕ್ಷೆಯಲ್ಲಿ ಇದೀವಿ ನಾವೆಲ್ಲ. ಓಕೆ ಸರ್, ಇವಾಗ ನಾವು ಕಾಮನ್ ಪೀಪಲ್ ತಗೊಂಡ್ರೆ, ಕಾಮನ್ ಪೀಪಲ್ ಅಂದ್ರೆ ಚೆನ್ನಾಗಿರೋರ್ನ, ನಾರ್ಮಲ್ ಆಗಿರೋರ್ನ ತಗೊಂಡ್ರೆ ಬೇರೆ ಬೇರೆ ರೀತಿ ರೌಂಡ್ಗಳು ಇಟ್ಟಿರ್ತಾರೆ. ಈ ಕಾರ್ಪೊರೇಟ್ ಕಂಪ್ನೀಸ್, ಫಾರ್ ಎಕ್ಸಾಂಪಲ್ ವಾಯ್ಸ್ ಅಂಡ್ ಆಕ್ಸೆಂಟ್, ಗ್ರೂಪ್ ಡಿಸ್ಕಷನ್, ಟೈಪಿಂಗ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಡಿಸೇಬಲ್ ಅಂತ ಬಂದಾಗ ಯಾವ್ಯಾವ ರೌಂಡ್ಗಳು ಇರ್ಬೋದಂತ ನಿಮ್ಗೆ ಒಂದು? ಸಾರಿ ಸರ್, ಅದ್ರ ಬಗ್ಗೆ ನೋ ಐಡಿಯಾ ಸರ್. ನೋ ಇಲ್ಲ ಸರ್, ಐಡಿಯಾ ಏನಿಲ್ಲ ಅದ್ರ ಬಗ್ಗೆ. ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಾ ಸರ್? ನೀವೇನ ಟೈಪಿಂಗ್ ಮಾಡ್ಕೊಂಡಿದ್ದೀರಾ? ಇಲ್ಲ MRW ಸರ್, ನಾವು ಪೋಸ್ಟ್ ತಾಲೂಕು ಡಿಸೇಬಲ್ ಕೋಆರ್ಡಿನೇಟ್ರು. ಏನೇ ಸ್ಕೀಮ್ಗಳಿದ್ದು ಡಿಸೇಬಲ್ ನಾವು ತಲುಪೋ ವ್ಯವಸ್ಥೆ ನಮ್ಮಲ್ಲಿ ಮಾಡ್ತೀವಿ ಸರ್. ತಾಲೂಕು ಲೆವೆಲ್ ಇರ್ತೀವಿ ನಾವು. ನಮ್ಮ ಭಾಗದಲ್ಲಿರುವಂಥ ಎಲ್ಲ ಟೋಟಲ್ ನಮ್ಮ ಸಾಗರದಲ್ಲಿ ಟೋಟಲ್ 1500 ಡಿಸೇಬಲ್ ಇವರಿದ್ದಾರೆ. ಅವರಿಗೆ ಗೌರ್ಮೆಂಟಿಂದ ಎಲ್ಲ ಸ್ಕೀಮ್ಗಳನ್ನು ನಾವು ಅವರಿಗೆ ತಲುಪ್ತೀವಿ ಸರ್. ಅವರಿಗೆ ಇವನ್ ಇವಾಗ ಹೇಳಿ. ಪೋಲಿಯೋ ಸರ್, ಪೋಲಿಯೋ ಬೈ ಬರ್ತ್ ಸರ್, ಪೋಲಿಯೋ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಅಂದರೆ, ಓಕೆ ನಮ್ದು ಈಗ ಏನು ಸಿಚುವೇಶನ್ ಇದೆ ಐ ಅಂಡರ್ಸ್ಟ್ಯಾಂಡ್ ಸರ್. ಅದನ್ನು ಆಗಿರ್ಬೇಕಿತ್ತು, ಹೀಗಿರ್ಬೇಕು ಅನ್ನೋಕ್ಕಿಂತ ಇದ್ದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ದಲ್ಲಿ ಏನಾರು ಅಚೀವ್ ಮಾಡ್ಬೇಕು ಅನ್ನೋದು ಎಲ್ಲರೂ ಇದು ಸರ್ ಒಪಿನಿಯನ್ ಸರ್. ಓಕೆ ಸರ್. ಖಂಡಿತ ಸರ್, ಖಂಡಿತ. ಈಗ ನಾವೀಗ ಅನುಭವಿಸ್ತಾ ಇದೀವಿ, ಇದು ಮುಂದೆ ಯಾರು ಅನುಭವಿಸೋದು ಬೇಡ. ಸೊ ಜನರೆಲ್ಲ ಜಾಗೃತಿ ಆಗಲಿ, ಗೌರ್ಮೆಂಟ್ ಜಾಗೃತಿ ಮೂಡಿಸ್ತಾ ಇದ್ದೀವಿ ಇದ್ರ ಬಗ್ಗೆ. ಎಲ್ಲರೂ ಪೋಲಿಯೋ ಲಸಿಕೆ ನೀಡಲಿ, ಎಲ್ಲ ಮಕ್ಕಳು ಆರೋಗ್ಯವಾಗಿರಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಸರ್. ಯಾಕಂದ್ರೆ ಸರ್, ಇವಾಗ ನಾವು ಆಲ್ರೆಡಿ ಒಂದು ಕಾರ್ಪೊರೇಟ್ ವರ್ಲ್ಡ್ ಬರ್ತಾ ಇದೀವಿ. ಓಕೆ ಸರ್. ಹಿಂದೆ ನೀವು ತಗೊಂಡ್ರೆ ಆಸ್ಪತ್ರೆ ವ್ಯವಸ್ಥೆ ಇರಲಿಲ್ಲ. ಖಂಡಿತ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಇವಾಗ ಎಲ್ಲ ತರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪೋಲಿಯೋ ಒಂದು ತಿಂಗಳು ಮುಂಚೆನೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಖಂಡಿತ. ಸೊ ಈ ತರ ನಿಮ್ಮ ಜನರೇಷನ್ ಬಂದಿದ್ರೆ ತಾಗಕ್ಕೆ ಚಾನ್ಸ್ ಇರಲ್ಲ? ಖಂಡಿತ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇತ್ತು ಸರ್. ಅದು ಅವಾಗನೆಲ್ಲ ಅವೇರ್ನೆಸ್ ತುಂಬಾ ಕಮ್ಮಿ ಇತ್ತು. ಹಳ್ಳಿ ಪೀಪಲ್ ಎಲ್ಲ ಇದ್ರ ಬಗ್ಗೆ ಇದು ಮಾಡ್ತಿಲ್ಲ. ಅವ್ರ ಕೆಲಸ ಆಯ್ತು, ಅವ್ರ ಪಾಡ ಆಯ್ತು, ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಆಸಕ್ತಿನೂ ತೋರಿಸ್ತಿರಲಿಲ್ಲ. ಅವಾಗ ಅವ್ರಿಗೆ ಮಾಹಿತಿ ಕೊಡೋರು ಇರಲ್ಲ ಈ ರೀತಿ. ಅವಾಗೊಂದು ಇದೇ ರೀತಿ ಸಿಚುವೇಶನ್ ಅಂತ ಈ ಪೊಸಿಷನ್ಗೆ ಬರ್ತಿರಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾವು. ಓಕೆ.